ಬುಧವಾರ ಸಾಯಂಕಾಲ ತುಂಬ ದಿನ ಆಗಿತ್ತು ನಾನು ರಾಟಿನ ಟಚ್ ಮಾಡಿರಲಿಲ್ಲ. ಸೊ ಅದನ್ನು ಈಗ ಹಾಲಲ್ಲಿ ಸಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಬೇಸಿಗೆಗಾಲ ಬಂದರೆ ಈ ರೂಮಲ್ಲಿ ಕೂತ್ಕೊಂಡು ರಾಟಿನ ಹೊಲಿಯೋದಕ್ಕೆ ಆಗೋದಿಲ್ಲ ನನಗೆ. ಹಾಗಾಗಿ ಹಾಲಲ್ಲಿ ಶಿಫ್ಟ್ ಮಾಡ್ಕೊಂಡಿರ್ತೀನಿ. ಹೀಗೆ ಸ್ಟಡಿ ಟೇಬಲ್ ಕೂಡ ಇತ್ತು, ಅದನ್ನು ಕೂಡ ರಾಟಿ ಇರೋ ಜಾಗದಲ್ಲಿ ಸ್ಟಡಿ ಟೇಬಲ್ ಇಟ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೆ. ನಾನೇನೇ ಮಾಡಿದರೂ ಕೂಡ ನನ್ನ ಮಗನೂ ಕೂಡ ಕೈ ಜೋಡಿಸ್ತಾನೆ ನನ್ನ ಜೊತೆಗೆ, ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಅವನ ಪುಟ್ಟ ಕೈ ಕೂಡ ನನಗೆ ಸಹಾಯ ಮಾಡುತ್ತೆ. ಇವಾಗ ನೋಡಿ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಅವನು ಕೂಡ ವಿಡಿಯೋ ಮಾಡ್ತಿದ್ದಾನೆ. ಹಾಗೆ ನೈಟ್ ಡಿನ್ನರ್ಗೋಸ್ಕರ ಅಂತ ಹೇಳಿ ಚಪಾತಿನ ಮಾಡಿಕೊಂಡು ಹಾಗೆ ಪಲ್ಯಕ್ಕೆ ಅಂತ ಹೇಳಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನೇನು ಪಲ್ಯಕ್ಕೆ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಕಾಳು ಕೂಡ ಬೆಂದಿದ್ದು, ಹೆಸರು ಕಾಳು ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೆ. ಹಾಗೆ ಚಪಾತಿ ಕೂಡ ಬೇಯಿಸ್ಕೊಂಡಿದ್ದಾಯಿತು. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ನಮ್ಮೂರಲ್ಲಿ ಜಾತ್ರೆ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬೇಗ ನನ್ನ ಮಗನಿಗೂ ಕೂಡ ಊಟ ಮಾಡಿಸಿ ಜಾತ್ರೆಗೂ ಕೂಡ ಹೋದ್ವಿ. ಅವನು ಶೆಲ್ಫ್ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದೆ ನೋಡಿ. ಇವಾಗ ಜಾತ್ರೆಗೂ ಕೂಡ ಬಂದಿದ್ದೀವಿ ನಾವು.